ನಮಸ್ತೆ ಫ್ರೆಂಡ್ಸ್, ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಈ ಚಾನಲಲ್ಲಿ ಕ್ರೋಶಾ ಯೂಸ್ ಮಾಡಿಕೊಂಡು ಸ್ಯಾರಿ ಕುಚ್ಚನ್ನ ಹೇಗೆ ಹಾಕೋದು ಮತ್ತು ಕ್ರೋಶಾ ಬರದೇ ಇರೋರು ನೀಡಲ್ನ ಯೂಸ್ ಮಾಡಿಕೊಂಡು ಹೇಗೆ ಸ್ಯಾರಿಗೆ ಕುಚ್ಚನ್ನ ಮಾಡ್ಕೊಳ್ಬಹುದು ಮತ್ತು ಬ್ಲೌಸ್ಗೆ ಎಂಬ್ರಾಯ್ಡ್ರಿಂಗ್ ಮಾಡ್ಕೊಳ್ತೀವಲ್ಲ ಅದನ್ನು ವೀಡಿಯೋಸ್ಗಳನ್ನ ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆದ್ದರಿಂದ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ವೀಡಿಯೋಗಳು ನಿಮ್ಗೆ ಯಾವುದೂ ಮಿಸ್ ಆಗೋಲ್ಲ ಫ್ರೆಂಡ್ಸ್. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ಎಮ್ಮಿಂಗ್ ಸೂಜಿನ ಯೂಸ್ ಮಾಡಿಕೊಂಡು ಫ್ರೆಂಡ್ಸ್ ಒಂದು ಗ್ರ್ಯಾಂಡಾಗಿರೋ ಕುಚ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನೋಡಿ ಫ್ರೆಂಡ್ಸ್. ಈ ಡಿಸೈನು ತುಂಬ ಈಸಿಯಾಗಿದೆ, ಆದರೆ ನೋಡೋಕ್ಕೆ ಮಾತ್ರ ತುಂಬ ಅಟ್ರಾಕ್ಟಿವ್ ಆಗಿದೆ ಫ್ರೆಂಡ್ಸ್. ಅದಕ್ಕೆ ನಾನು ಆ ಸೂಜಿಗೆ 6 ಎಳೆ ದಾರ ಮತ್ತು ಈ ಥರ ಬೀಡ್ಸು, ಫ್ಲವರ್ ಬೀಡ್ಸು ಮತ್ತು ಸ್ಕ್ವೇರ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಸೆಕ್ಯೂರ್ ಆಗಲಿ ಅಂತ ಅಲ್ಲೊಂದು ನಾಟ್ ಹಾಕ್ಕೊಂಡಿದ್ದೀನಿ. ನೀವು ಅದನ್ನು ಗಮ್ ಪೇಸ್ಟಾರು ಮಾಡ್ಕೊಳ್ಬಹುದು, ಇಲ್ಲಾಂದರೆ ಆ ಪ್ಲೇಸ್ನ ಸೇರಿಸಿ ನೀವಲ್ಲಿ ಕುಚ್ಚು ಕಟ್ಕೊಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾಟ್ ಹಾಕ್ತಾಯಿದ್ದೀನಿ. ನೀಡಲ್ನ ಹಿಂಗೆ ಫ್ರಂಟಿಂದ ಇನ್ಸರ್ಟ್ ಮಾಡಿ ನೋಡಿ ಫ್ರೆಂಡ್ಸ್. ಲೆಫ್ಟ್ ಸೈಡ್ ಇದೆ ಥ್ರೆಡ್ಡು. ಈಗ ನಿಧಾನಕ್ಕೆ ಹಿಂಗೆ ಎಳ್ಕೊಳ್ಬೇಕು ಫ್ರೆಂಡ್ಸ್. ನೀವು ಉಕ್ಸು ಮತ್ತು ಕಾಜಾ ಮಾಡ್ತೀರಲ್ಲ ಆ ಥರನೇ ನೀಟಾಗಿ ಎಳ್ಕೊಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಒಂದೊಂದು ಥ್ರೆಡ್ಡು ಮಿಸ್ ಆಗಿಬಿಡುತ್ತೆ. ನೀಟಾಗಿ ಎಳ್ಕೊಳ್ಳಿ ಫ್ರೆಂಡ್ಸ್. 6 ಎಳೆ ದಾರ ಅಲ್ವಾ ಫ್ರೆಂಡ್ಸ್ ಇದು, ಅದಕ್ಕೆ ಸ್ವಲ್ಪ ಸಿಲ್ಕ್ ಥ್ರೆಡ್ ಅಲ್ವಾ, ನೀಟಾಗಿ ಎಳ್ಕೊಳ್ಳಿ. ನೋಡಿ ಮತ್ತಿನ್ನೊಂದು ನಟ್ ನೋಡಿ, ಹಾಗೆ ನಿಧಾನಕ್ಕೆ ಎಳ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಥ್ರೆಡ್ನ ನಮ್ಮ ಲೆಫ್ಟ್ ಸೈಡ್ ತೊಗೊಳ್ಬೇಕು. ನೋಡಿ ಲೆಫ್ಟ್ ಸೈಡ್ ಹಿಂಗೆ ತೊಗೊಂಡು ನೀಡಲ್ನ ಹಿಂಗೆ ಇನ್ಸರ್ಟ್ ಮಾಡಿ ಈಗ ನಿಧಾನಕ್ಕೆ ಹಿಂಗೆ ಹೇಳ್ಕೊಳ್ಳಿ ಫ್ರೆಂಡ್ಸ್. ಅದು ನಾಟ್ ಆಗುತ್ತೆ. ಸೇಮ್ ಕ್ರೋಶಾ ವರ್ಕ್ ಥರನೇ ಕಾಣುತ್ತೆ ಫ್ರೆಂಡ್ಸ್ ಅದು. ಈಗ ಒಂದು ಫ್ಲವರ್ ಬೀಡ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆ ಫ್ಲವರ್ ಬೀಡ್ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಪಕ್ಕಕ್ಕೆ ನಾಟ್ ಹಾಕೋಬೇಕು. ತುಂಬ ಹತ್ರಕ್ಕೂ ಹಾಕೋಬಾರ್ದು, ದೂರಕ್ಕೂ ಹಾಕೋಬಾರ್ದು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಸ್ಯಾರಿ ಸುಕ್ ಬಂದುಬಿಡುತ್ತೆ. ನೋಡಿ ಫ್ರೆಂಡ್ಸ್, ಹೀಗೆ ಅದು ಪಕ್ಕಕ್ಕೇ ನಾಟ್ ಹಾಕ್ಕೋಬೇಕು ಫ್ರೆಂಡ್ಸ್, ಸುಕ್ ಬರದೇ ಇರೋ ಹಾಗೆ. ಆಗ ಫಿನಿಶಿಂಗು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ನೀಡಲ್ನ ಹಿಂಗೆ ಲೆಫ್ಟ್ ಸೈಡ್ನ ಥ್ರೆಡ್ನ ಲೆಫ್ಟ್ ಸೈಡ್ ತೊಗೊಂಡು ನೀಡಲ್ನ ಹಿಂಗೆ ಫ್ರಂಟಿಂದ ಇನ್ಸರ್ಟ್ ಮಾಡಿ ಅಲ್ಲಿ ನೋಡಿ ಆ ಥ್ರೆಡ್ಡು ಬ್ಯಾಕಲ್ಲಿರುತ್ತೆ ಫ್ರೆಂಡ್ಸ್. ಥ್ರೆಡ್ ಬ್ಯಾಕಿಂದ ಹಿಂಗೆ ಎಳ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 2 ಟೈಮ್ಸ್ ಆಯಿತು. ಇವಾಗ ನಾನು ಸ್ಕ್ವೇರ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ ಹೋಲಿಗೆ ನೋಡಿ ಇಲ್ಲಿ 2 ಹೋಲ್ಸ್ ಇರುತ್ತಲ್ವ, ಅಲ್ಲಿಗೆ ಇನ್ಸರ್ಟ್ ಮಾಡಿ ಈಗ ಆ ಸ್ಕ್ವೇರ್ ಬೀಡ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ನೀವು ನಾಟ್ ಹಾಕಬೇಕು ಫ್ರೆಂಡ್ಸ್. ಇಲ್ಲ ಅಂತ ಅಂದರೆ ಡಿಸೈನು ಸುಕ್ ಬಂದುಬಿಡುತ್ತೆ, ಸ್ಯಾರಿ ಡಿಸೈನ್ ಹಾಳಾಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಎಲ್ಲಿಗೆ ಎಂಡ್ ಆಗುತ್ತೆ ಸ್ಕ್ವೇರ್ ಬೀಡ್ ಅದ್ರ ಪಕ್ಕನೇ ಅಲ್ಲೇ ನೀವು ನಾಟ್ ಹಾಕಬೇಕು ಫ್ರೆಂಡ್ಸ್. ಈ ನಾಟ್ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಈಸಿಯಾಗಿ ಬರುತ್ತೆ. ಇದು ಈ ಮೆಥಡ್ ಈಸಿ ಫ್ರೆಂಡ್ಸ್. ಇನ್ನೊಂದು ಮೆಥಡ್ ನಾರ್ಮಲಾಗಿ ಎಲ್ಲರೂ ಹಾಕ್ತಾರಲ್ಲ ಅದನ್ನು ಹಾಕಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಿಂಗೆ ನೀಟಾಗಿ ಸ್ಟಿಫಾಗಿ ಬರುತ್ತೆ ಫ್ರೆಂಡ್ಸ್. ಹೀಗೆ ಇನ್ನೊಂದು ನಾಟ್ ಹಾಕಿ ಫ್ರೆಂಡ್ಸ್. 2 ನಾಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅದ್ರ ಪಕ್ಕನೇ ನೋಡಿ ಕ್ರೋಶಾದಲ್ಲೇ ಹಾಕಿರೋಂಗೆ ಬರುತ್ತೆ. ಅದು ಕಲರ್ ಕಾಂಬಿನೇಷನ್ ನೀವು ಇನ್ನೊಂದು ಸ್ವಲ್ಪ ಪಿಂಕ್ ಅಥವಾ ರೆಡ್ ಹಾಕಿರೋ ನೋಡಿ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಬ್ಲೂ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಅನಿಸುತ್ತೆ. ನಾನು ಸ್ಯಾಂಪಲ್ ಪೀಸ್ಗೆ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ಫ್ಲವರ್ ಬೀಡ್ ತೊಗೊಳ್ತಾ ಇದ್ದೀನಿ. ನೋಡಿ ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಚುಚ್ಚಿ ಹಿಂಗೆ ಥ್ರೆಡ್ ಹಿಂದೆ ಇರುತ್ತೆ ನೋಡಿ ಫ್ರೆಂಡ್ಸ್, ಥ್ರೆಡ್ ಹಿಂದೆಯಿಂದ ಹೀಗೆ ನಾಟ್ ಹಾಕಬೇಕು ಫ್ರೆಂಡ್ಸ್. ನಾಟ್ ಹಾಕಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಿಧಾನಕ್ಕೆ ವಿಡಿಯೋ ನಿಮಗೇನಾದರೂ ಫಾಸ್ಟ್ ಆಯಿತು ಅಂದರೆ ಒಂದು ಸ್ವಲ್ಪ ಸ್ಲೋ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ನಿಧಾನಕ್ಕೆ ನೋಡಿ ಫ್ರೆಂಡ್ಸ್, ಆಗ ಅರ್ಥ ಆಗುತ್ತೆ. ಕಮೆಂಟ್ ಮಾಡಿ ಫ್ರೆಂಡ್ಸ್, ವಿಡಿಯೋ ಫಾಸ್ಟ್ ಆಯಿತಾ ಅಥವಾ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ತಿದ್ಕೊಳ್ತೇನೆ. ನಿಮ್ಗೆ ಅರ್ಥ ಆಗೋಂಗೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಆ ಸ್ಕ್ವೇರ್ ಬೀಡ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ನೀವು ನೀಡಲ್ನ ಇನ್ಸರ್ಟ್ ಮಾಡಿ ನಾಟ್ ಹಾಕಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೀಗೆ ಮತ್ತೆ ಇನ್ನೊಂದು ಟೈಮ್ ಯೂಸ್ ಮಾಡ್ತಾಯಿದ್ದೀನಿ. 2 ಟೈಮ್ಸ್ ನಾಟ್ ಹಾಕ್ತಾಯಿದ್ದೀನಿ. ಇದು ಸ್ಯಾರಿಗೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಆಲ್ರೆಡಿ ಸ್ಯಾರಿಗೆ ಹಾಕಿದ್ದೀನಿ,
ಅದಕ್ಕೆ ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ಯಾರಿಗೆ ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಇದು. ಈ ಡಿಸೈನ್ ಫ್ಲವರ್ ಬೀಡು ನೋಡಿ, ಫ್ಲವರ್ ಬೀಡು, ಒಂದು ಸ್ಕ್ವೇರ್ ಬೀಡು, ಅದರಲ್ಲಿ ಆ ಸ್ಕ್ವಯರ್ ಬೀಡ್ಗೆ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಅದೇ 2 ಟೈಮ್ಸ್ ಮತ್ತು ಈ ಥರ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು 4 ಟೈಮು ಹಾಕ್ಕೊಳ್ಬೋದು ಫ್ರೆಂಡ್ಸ್. ನಾನಾದರೆ ಹತ್ತತ್ರಕ್ಕೆ ಬರಲಿ ಬೀಡ್ಸ್ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು 2 ಟೈಮ್ಸ್ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಎಂಡಿಂಗಲ್ಲಿ ಹೀಗೆ ಅಲ್ಲಿ ಸೆಕ್ಯೂರ್ ಆಗಂಗಲ್ಲಿ ನಾಟ್ ಹಾಕ್ಕೋಬೇಕು ಫ್ರೆಂಡ್ಸ್. ನಿಮಗೆ ಹೆಂಗೆ ಸೆಕ್ಯೂರಾಗಿ ನಾಟ್ ಹಾಕ್ಕೊಳಕ್ಕೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನಲ್ಲಿ ಆ ಥ್ರೆಡ್ ಒಳಗೆ ಇನ್ಸರ್ಟ್ ಮಾಡಿ ಅಲ್ಲಿಗೆ ನಾಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಸ್ಯಾರಿಗೆ ಏನಾದರೂ ಹಾಕಿದ್ರೆ ಸ್ಯಾರಿಗೆ ಆ ಥ್ರೆಡ್ ಕಾಣುತ್ತೆ ಫ್ರಂಟಲ್ಲಿ ಅನ್ನೋಕ್ಕೋಸ್ಕರ ಆ ಥ್ರೆಡ್ ಒಳಗೇ ನಾನು ನೀಡಲ್ನ ಇನ್ಸರ್ಟ್ ಮಾಡಿ ನಾಟ್ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಈ ಮೆಥಡ್ ಯೂಸ್ ಮಾಡಿ ಫ್ರೆಂಡ್ಸ್, ಆವಾಗ ಆ ಸ್ಯಾರಿಗೆ ನಿಮಗೆ ಥ್ರೆಡ್ ಕಾಣೋದಿಲ್ಲ ಮುಂದೆ ಫ್ರಂಟಲ್ಲಿ. ಈಗ ಅದನ್ನು ಅಲ್ಲೇ ಗಮ್ ಪೇಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕುಚ್ಚು ಹಾಕಿದ್ಮೇಲೆ ನೋಡಿ ಫ್ರೆಂಡ್ಸ್, ಡಬಲ್ ಕಲರ್ಲಿ ಒಂದು ಗ್ರೀನು ಒಂದು ಆರೆಂಜಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಹೀಗೆ ಕಾಣುತ್ತೆ. Thank you friends for watching my video. If you like this video, please like, share and subscribe my channel. Thank you.